ಸರ್ಪಲಾಂಛನನ ಸಪ್ತ ಹೆಣೆಗಳಲ್ಲಿ ಸೆಣಸಾಡಿ ವಿಜಯವನ್ನೇ ಜಾಗರಿಸಿ ಮೋರ್ಗರವ ಬಿರುಗಾಳಿಗೂ ರಾಜ್ಯರೇ ಧರೆಯನ್ನೇ ಗಡಗಡ ನಡುಗಿಸಿ ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನು ಹತ್ತಿ ನಿಂತ ಮಹಾಶೂರ ಹಸ್ತಿನಾಥೇಶ್ವರ ಕುರುಚಕ್ರೇಶ್ವರ ನೆಟ್ಟುಸಿರು ಬೆಟ್ಟು ದಿಟ್ಟಿಸಿ ನೋಡುತ್ತಿರುವ ಭಾರ್ಗವಿ ವಿಜಯಿ, ಇದೋ ನಿನಗೆ ನಮೋ ನಮಃ. ಕುರುಪಾಂಡವರಿಗೆ ಶಾಸ್ತ್ರ ವಿದ್ಯೆಯನ್ನು ಕಲಿಸಿ ಗುರುವಂಶವನ್ನು ಉನ್ನತಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗತಿ ಸಾರ. ಯದುವತಿಯ ಭಕ್ತ ಶಿರೋಮಣಿ ಕುಶಲವೇ? ಭೀಮನ ರಾಂಡವನು ಕಣ್ಣಿಗೆ ಬಿಸಿ ರಕ್ತವನ್ನು ಪಾರು ಮಾಡಲು ಸದಾ ಸಿದ್ಧನಾಗಿರುವ ಎನ್ನ ನಿಜ ದುಶ್ಯಾಸನ ಬಲೇ ದುಶ್ಯಾಸನ ಎದುರು ಎದುರು ಬಿದ್ದ ಎದುರಾಳಿಗಳ ಸಕ್ಕಡಗಿಸಬಲ್ಲ ಸಿಂಧು ರಾಜ ಲೋಕೈಕ ವೀರ ಚಾಪವಿದ್ಯ ಪ್ರವೀಣ ನನ್ನ ಮಿತ್ರ ಕರ್ಣ ದುರ್ಯೋಧನ, ಬಾ ನನ್ನನ್ನೊಂದು ಸಾರಿ ಆಲಂಗಿಸು. ನನ್ನ ಸಂಕಲ್ಪ ಸಾಧನೆ ಸ್ವಲ್ಪವೂ ಅಜಾಗರೂಕನಾಗದೆ ಸೂಕ್ತ ಸಮಯದಲ್ಲಿ ಸೂಕ್ತ ಸಲಹೆತ್ತಿರುವ ಮಾವ ರಾಜ, ನಿಮ್ಮಂತ ವೀರಾದಿ ವೀರರು ಶೂರರು ಮಹಾಪರಾಕ್ರಮಿಗಳನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಧಾನ್ಯ. ಹೊತ್ತು ರಕ್ತ ಕಚ್ಚಿದವಾದ ಸಿಂಹಾಸನವನ್ನು ದೊರಕಿಸಿಕೊಟ್ಟ ತಾಯಿ, ಇದೋ ನಿನಗೆ ನಮೋ ನಮಃ. ಉರುಗಲಾಂಛನ ಮೆರುಗು ಸ್ವರ್ಗ ಉರುಗಲಾಂಛನ ಮೆರುಗು ಸ್ವರ್ಗಾಸನಕ್ಕೆ ಸರಿಯೋಲು ಬಂದಿವೆ. ಮನುಮಪಟ ಮರ್ಥನೆಗೆ ದುರೋಧರ ನಿಪುಣ ನಿಜೇ ಧವನ ಧೈರ್ಯ ಚರಣ ಸಹೋದರ ದುಶಾಸನಾದಿಗಳಿರನ್ನು ಗಣಹೀಯರೇನಗೆ ಸುರಸಿಂಧು ತನವ ಗುರು ಸಹೋದರ ಅಗ್ರಜ ಭಾವ ಸೈಂಧವ ಗೌರವೇಶ್ವರ ಮಿತ್ರ ಕರ್ಣ ದುರ್ಯೋಧನ ಸೋಮಲ ರಾಜ ಪಿತಾಮಹ ಗುರುದೇವ ಭಕ್ತ ಶಿರೋಮಣಿ
சாத்திருவரையும் நமது சாத்திருவருங்கள் சாத்திருவரையும் ನನಗೆ ಸಾಧಿಸಿರುವುದನ್ನು ಗುರುಕುಲಗಳು ಆಸನವ ಚಲೋ ಬೆಳೆದು ಸೌಂದರ್ಯ ಕೈಕ ಬದಲಿಸುತ್ತಾರೆ ಗುರುಕುಲಗಳು ಆಸನವೇ ಚಲೋ ಇದಕ್ಕೆ ಸೌಂದರ್ಯ ಕೈಕ ಬದಲಿಸುತ್ತಾರೆ ಸಾಧಿಸಿರುವುದನ್ನು ನನಗೆ ಸಾಧಿಸಿರುವುದನ್ನು ಗುರುಗೋನಾದಿಗಳಿರಲು ಸೌಂದರ್ಯ ರೂಪಗಳ ಬದುಕದ ಗುರುಗೋನಾದಿಗಳಿರಲು ಸೌಂದರ್ಯ ಹಣಗಳ ರೂಪಗಳ ಬದುಕದ ಈ ಮಾವೇ ಎಷ್ಟ ಕೈಲ ಚತ್ತುಗಳನ್ನು ಬಿಡವಲ್ಲ ಈ ಮಾವೇ ಎಷ್ಟ ಕೈಲ ಚತ್ತುಗಳನ್ನು ಬಿಡವಲ್ಲ ಅನುಜನ ಶಾಸನ ಅವರನ್ನು ಒದಗಿಸಬೇವಲ್ಲ ಅನುಜನ ಶಾಸನ ಅವರನ್ನು ಒದಗಿಸಬೇವಲ್ಲ ಹೀಗಿರುವಲ್ಲಿ சாத்திருவரையும் சாத்திருவர்கள் சாத்திருவரையும் சாத்திருவர்கள் ஒரு பலமயம் ஆசனதே ஜலமே இதே சௌந்தரியோடு கைகளோடு எழுதினார் ஒரு பலமயம் ஆசனதே ஜலமே இதே சௌந்தரியோடு கைகளோடு எழுதினார் சாத்திருவரையும் சாத்திருவர்கள் ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಸಕಲ ಕೋಶಾದಿಗಳನ್ನು ಕಳೆದುಕೊಂಡ ಪಾಂಡವರು ಸೈನ್ಯದ ಸಹಾಯವಿಲ್ಲದೆ ಆ ದನ ಕಾಯುವ ಗೊಲ್ಲನನ್ನೇ ನಂಬಿಕೊಂಡು ಅರ್ಧ ರಾಜ್ಯವನ್ನು ಕೇಳಲು ಕಳಿಸುತ್ತಿರುವಂತೆ ನೋಡಿದಿರಾ ಪಿತಾಮಹ? ಆ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದವರ ಅಟ್ಟಾಸ ಅದೆಷ್ಟರ ಮಟ್ಟಿಗೆ ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ ತಾತ, ಅದಕ್ಕೆ ಈ ದುರ್ಯೋಧನ ಯಾವಾಗಲೂ ಸಿದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯದ ಬಲ ಇರುವುದು ತಾತ. ಅದರ ಹಿಡಿತಕ್ಕೆ ಸಿಲುಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಾಕ ಬಾಳೆಹಣ್ಣಿನಂತೆ ಸಹೋದರ ದುಶ್ಯಾಸನ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಣೋಪದೇಶಕನಾದ ನಮ್ಮ ಅಂಗರಾಜನಾದ ವೀರಕರ್ಣನಿಲ್ಲವೇ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣ ಮುಂದೆ ಬೆಳೆದ ನಮಗೇಕೆ ಈ ವಿಚಾರ? ಯಾರು ಯಾರು ಪುರುಷೋತ್ತಮ? ಅವನಾರಿಲಿಗೆ ಪುರುಷೋತ್ತಮ? ರಾಜ್ಯ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲು ಪುರುಷೋತ್ತಮನೇ. ನೇರವಾಗಿ ನನ್ನ ಮನೆಗೆ ಬಾರದೆ ಅವನ ಹೊಟ್ಟುಗುಣಕ್ಕನುಸಾರ ಮಾಡಿ ಈ ದಾಸಿ ಪುತ್ರ ವಿದುರ ಮನೆಯನ್ನು ಆಶ್ರಯಿಸಿದ ಕಳ್ಳ ಕೃಷ್ಣನು ಪುರುಷೋತ್ತಮಂತೆ ಪುರುಷೋತ್ತಮ. ಸಾಕು ಬಾಯಿ ಮುಚ್ಚಿ. ಏಕೆ ಭೀಷ್ಮ ದ್ರೋಣಾದಿಗಳ ಅರಮನೆ ಇರಲಿಲ್ಲವೇ? ಅಲ್ಲಿಗಾದರೂ ಹೋಗಬಹುದಿತ್ತಲ್ಲ. ಎಲ್ಲಿ ಬಿಟ್ಟಾನು ನಲ್ಲ ತಿಳುವಳಿಕೆ ಇಲ್ಲ. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರಲಾದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಚಿಕ್ಕಪ್ಪ ವಿದುರಾಶ್ರಯರು ಏನು ಹೇಳಿದ್ರಿ? ಸಾಕು ಬಾಯಿ ಮುಚ್ಚಿ. ಪಾಂಡವರಿಗೆ ಸೇರಬೇಕಾದ ರಾಜ್ಯದ ವಿಚಾರವೇ? ಚಕ್ರವರ್ತಿಯಾದ ನಾನು ನಿಮ್ಮಿಂದ ಈ ವಿಷಯವನ್ನು ಹೇಳಿ ತಿಳಿದುಕೊಳ್ಳಬೇಕು. ಸಾಕು ಸುಮ್ಮನೆ. ದುರ್ಯೋಧನ ಬಲವಂತನಾದರಿಗೆ ನ್ಯಾಯವಾಗಿ
ದಿನವೂ ಅಥವಾ ನ್ಯಾಯಕ್ಕೆ ಬರುವ ದಿನವೂ ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಕಾರಣಕಾಲವು ಸನ್ನಿಹಿತವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಒಳಗದಿರಲು ಮಿದುರ ಸದರದ ಹುಡುಕಿ ಒಳಗದಿರಲು ಮಿದುರ ಸದರದ ಒಳಗದಿರಲು ಮಿದುರ ಸದರದ ಹುಡುಕಿ ಒಳಗದಿರಲು ಮಿದುರ ಸದರದ ನೇರದ ಸಭೆಯಲ್ಲಿ ಕೌರವನ ಗೌರವ ಹುಡುವೆಯಾದರೆ ಹಿಡಿದುಕೊಂಡಲ್ಲಿ ಕಟ್ಟೆಗಳು ಹುಡುವೆಯಾದರೆ ಹಿಡಿದುಕೊಂಡಲ್ಲಿ ಕಟ್ಟೆಗಳು ಹೊರಗದಿರಲು ಇದರ ಪದರದೆ ಹೊರಗದಿರಲು ಇದರ ಪದರದೆ ಹುಡುಕಿ ಹೊರಗದಿರಲು ಇದರ ಪದರದೆ ಎಷ್ಟೇ ತತ್ವವನ್ನು ಬೇರಿಸುವ ತರದೆ ಬೇರಿಸುವ ತರದು ಕಡುವೈರಿ ಕಾಂಡವರ ಭರವಹಿಸಿ ಜಲದಂತ ಬೆರುದರೆ ಧಿಕ್ಕರಿಸು ಕಡುವೈರಿ ಪಾಂಡವರ ಭರವಹಿಸಿ ಜಲದಂತ ಮುಲ್ಲಗುರುವೆಯ ಧಿಕ್ಕರಿಸಿ ಗುರುದೊರೆಯ ಧಿಕ್ಕರಿಸಿ ಹೊರದಿರಲೇ ಸದರದೆ ಹುಡುಕಿ ಹೊರದಿರಲೇ ಸದರದೆ ಹುಡುಕಿ ಹೊರದಿರಲೇ ಸದರದೆ ಹೊರದ ಸದೆಯ ಕೌರವನ ಎದುರು ನನಗಿಂತಲೂ ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಮರ್ಯಾದೆ ಇಲ್ಲದೆ ಆರಿಗೆ ಬಂದಂತೆ ಮಾತನಾಡುತ್ತಿರುವ ಸಹೋದರ ದುಶ್ಯಾಸನ ಈತನನ್ನು ಈಗಲೇ ಸಭೆಯಿಂದ ಆಚೆಗೆ ನೂಕಿ ಬಿಡು. ನಂದೆಯೋ ಚೀಟಿ ನಂದೆಯೋ ಮಾತನಾಡುವೆ ಏತಕ್ಕೆ ನಮ್ಮಲ್ಲಿ ಕಲಿಸುತ್ತಿರುವೆ ಮಾತನಾಡುವೆ ಏತಕ್ಕೆ ನಮ್ಮಲ್ಲಿ ಪರಿಸರಿಸುತ್ತಿರುವೆ ನಿನ್ನ ಅಲ್ಲದು ನಿನ್ನ ಅಲ್ಲದು ನಂದೆಯ ಚೀಟಿ ಪಾಪಿ ನಂದೆಯ 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 ಕೆಲವೋ ಮಿತ್ರ ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ಅಪ್ಪಳಿಸಿಬಿಟ್ಟೇನು. ಮೊದಲು ಈ ಸಭೆಯನ್ನು ಬಿಟ್ಟು ತೊಲಗೋ ಪಾಪಿ, ಇಲ್ಲವಾದರೆ ಅನರ್ಥವಾದೀತು ಜೋಕೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಟಿಸುವಷ್ಟು ಧೈರ್ಯ ಉಂಟಾಯಿತು ನಿನಗೆ? ಛೀ ಪಾಪಿ, ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಳೆಯನ್ನು ಪ್ರಾಯಿಸಿ ಮುರಿಯುವಾಗ ಅದನ್ನು ತೊಳೆಯಲ್ಲಿಟ್ಟಿದ್ದ ಈ ದಿವ್ಯವಾದನಸನ್ನು ಇಲ್ಲೇ ನಾಶವಾಗಿ ಹೋಗು ಪಾಪಿ. ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿದ್ದಲ್ಲದೆ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೂ ಕಳೆದುಕೊಂಡಿಯೇ. ಈ ವಿದುರನು ನಿನ್ನ ಜೊತೆಗೆ ಇದ್ದಿದ್ದರೆ ಈ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸಕ್ಕಂತ ವೀರನೇ ಇರುತ್ತಿರಲಿಲ್ಲ. ಕರ್ಣ, ಈ ವಿದುರನ ಮಾತಿಗೆ ನೀನು ಹೆದರಿದೆಯಾ? ಉಮಾಶಂಕರನ ಕುವರನಂ ಪುಲಕಗೊಳಿಸಿ ಕರ್ಣ, ಉಮಾಶಂಕರನ ಕುವರನಂ ಪುಲಕಗೊಳಿಸಿ ಕಾಲದ ದಕ್ಷಿಣವರ ಗಳಿಸಿ ಯುದ್ಧದೇ ಆ ಮಧ್ಯಮ ಪಾಂಡವನಂ ಯುದ್ಧದೇ ಮಧ್ಯಮ ಪಾಂಡವ ಪಾತ್ರನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ
ಅದೇ ತರದ ಭರವಸೆಯ ಕರ್ಣ 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 ಈ ವಿದುರನು ತನ್ನ ಬಿಲ್ಲನ್ನು ಹಿಡಿದು ಎಂದಾದರೂ ಯುದ್ಧ ಮಾಡಿರುವನು ಅಥವಾ ಅದನ್ನು ಯಾರಾದರೂ ನೋಡಿರುವನು ಬಿಡು. ಆ ಒಂದು ಅಲ್ಪ ಬಿಲ್ಲಿನಿಂದಾಗಬೇಕಾದ ಪ್ರಯೋಜನವೇನಿಲ್ಲ. ಈಗ ಎಲ್ಲರೂ ಕೇಳಿರಿ, ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದೆ ಆದರೆ ಈ ಸಭೆಯನ್ನು ಬಿಟ್ಟು ಹೋಗಬೇಕಾದುದು ಎಚ್ಚರ. ಸಹೋದರ ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆ. ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಏಕೆ? ಸಹೋದರ, ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಆ ಕೃಷ್ಣನು ಎದ್ದ ಬರುವನಂತೆ ನಟಿಸಿ ಸತಾಯಿಸಿದನಲ್ಲ, ಅದರ ಪ್ರತಿಕಾರಕ್ಕಾಗಿ ಹೇಳಿದ ಕೃಷ್ಣನು ಬಂದರೂ ಸಹ ಕಣ್ಣೆತ್ತಿಯೂ ಸಹ ನೋಡದೆ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವನು. ಕೊಡು ಸಹೋದರ. ಅಗ್ರಜ, ಇಗೋ ತೆಗೆದುಕೋ. ಆಗಲಿ. ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಧರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ ಯಾಗಕ್ಕೆ ಸಿಲುಕದ ಯೋಗ ದುರಂಧರ ಯಾಗಕ್ಕೆ ಸಿಲುಕದ ಯೋಗ ದುರಂಧರ ಯಾಗಕ್ಕೆ ಸಿಲುಕದ ಯೋಗ ದುರಂಧರ ಅಗಣಿತ ಮಹಿಮನು ನಾನೇ ಶ್ರೀಕೃಷ್ಣನು. ಅಗಣಿತ ಮಹಿಮನು ನಾನೇ ಶ್ರೀಕೃಷ್ಣನು. ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ ಸೂತ್ರಧಾರನು ನಾ ಈ ಕುರುಕ್ಷೇತ್ರದ ಸೂತ್ರಧಾರನು ನಾ. ಲೋಕದ ಹಿತವನು ಬಯಸುವೆ ನಾನು. ಲೋಕದ ಹಿತವನು ಬಯಸುವೆ ನಾನು. ಧರಿಸಿ ಹೇ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ ಕಾಸ್ಟ್ಯೂಮ್ ಅದು ಕೆಳಗಡೆ ಅಂತ ಹೇಳಿರಿ, ಅದನ್ನ ಕೆಳಗಡೆ ಅಂತ ಹೇಳಿರಿ, ಸ್ವಲ್ಪ ಮೇಲೆ ತಗೊಂಡ್ಬಿಟ್ಟೈತೆ. ಎಲ್ಲರಿಗೂ ಮಂಗಳವಾಗಲಿ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ,
ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯೆ. ದುರ್ಯೋಧನನು ಸಿಂಹಾಸನದಿಂದ ಉಳಿಕೊಂಡು ಬಂದನೋ ಅಥವಾ ನಡೆದುಕೊಂಡು ಬಂದನೋ? ದುರ್ಯೋಧನ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಚಕ್ರವರ್ತಿ ಆಯ್ತು. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತಕ್ಕೆ ಕಾಲಿಗೆ ಬಿದ್ದನೆಂದು ಹೆಮ್ಮೆ ಪಡಬೇಗ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಏ ಭೂತಾಯಿಗೆ ಹೊರತು ನಿನಗಲ್ಲ. ಮಲ್ಲರ ಮಲ್ಲ, ಮಾತಿನ ಮಲ್ಲ, ಸ್ವಲ್ಪವೂ ತಿಳುವಳಿಕೆ ಇಲ್ಲ. ಇದು ಪೀಠವು ಸಿದ್ಧವಾಗಿರುವುದು, ಏನಲ್ಲಿ ಕುಳಿತುಕೊಳ್ಳಬಹುದು. ಆಗಬಹುದು ದುರ್ಯೋಧನ. ದುರ್ಯೋಧನ, ನಿನಗೆ ನರ್ತನವೆಂದರೆ ಬಲು ಇಷ್ಟವೊಂದಿದೆ. ಇರಬಹುದು. ಇರಬಹುದೇನು ಕೃಷ್ಣ? ಇದ್ದೇ ಇದೆ. ಸದಾ ಆ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಈ ದಿನ ನನ್ನ ರಾಜ ವೈಭೋಗದ ನರ್ತನವನ್ನು ನೋಡಿ ಸಂತೋಷಪಟ್ಟು ಬಂದ ಸಮಾಚಾರವನ್ನು ಆನಂತರ ತಿಳಿಸು. ಸಹೋದರ ದುಶ್ಯಾಸನ, ಕಡಲಿ ರಾಜನರ್ತನ ಯಾರನ್ನೇ ರಾಜನರ್ತಕಿಯರನ್ನು ಬರಮಾಡಿ ಕರುಣಾಳು ಕುರುಭೂಪ ರಾಜೇಶ್ವರ ಕದಗಿಳಕು ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ವಿಭು ಭಯಂಕರ ರೂಪ ಮನೋಹರ ಚಪವಿದ್ಯುಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಪವಿದ್ಯುಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಪ ವಿದ್ಯತಿ ಶೂರ ಕರುಣನ ಪರಮಾತ್ಮ. ಆದಿತ್ಯ ಚಾಪ ವಿದ್ಯತಿ ಶೂರ ಕರುಣನ ಪರಮಾತ್ಮ ಸದರ ಮಾವನ ಹಿತದಿ ಚತುರ ಸೋದರ
ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಗುರುಭೂತ ರಾಜೇಶ್ವರ ತದಿಗಿನಕು ಕುರು ವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಗುರುಭೂತ ರಾಜೇಶ್ವರ ನೀಲವರ್ಣದ ಈ ಚೆಲುವ ನೀಲವರ್ಣದ ಈ ಚೆಲುವ ಕೊಳಲನಾದದೆ ಜಗವನ ಮರುಳುಗಳಿಪ ಕೊಳಲನಾದದೆ ಜಗವನೆ ಮರುಳುಗಳಿಪ ಕೊಳಲನಾದದೆ ಕೊಳಲ ನಾದದಿ ಕೊಳಲನಾದದು ಜಗದ ಜನರ ಮರುಳುಗಳಿಪ ಹರಿ ಶ್ರೀ ಹರಿ ಮತ್ತೊಂದು ಸಾರಿ ಹೇಳಿ ಕಳಿಸ್ತು. ನೇರ ನಿನ್ನ ಪೀಠದಲ್ಲಿ ಕುಳಿತುಕೋ. ತಕದಿನು ತಕ ಜಣು ತಕದಿನು ತಕ ಜಣು ತಕದಿನು ತಕ ಜಣು ತಾಂ 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 ತಕದಿನು ತಕ ಜಣು ತಕದಿನು ತಕ ಜಣು ತಕದಿನು ತಕ ಜಣು ತಾಂ 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 ತಕದಿನು ತಕ ಜಣು ತಕದಿನು ತಕ ಜಣು ತಕದಿನು ತಕ ಜಣು ತಾಂ 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 ತಕದಿನು ತಕ ಜಣು ತಕದಿನು ತಕ ಜಣು ತಕದಿನು ತಕ ಜಣು ತಾಂ 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 ತಚ್ಚಂ ತಕಚಂ ತಗಿನಜಂ ತದಿಗಿನಕು 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 ಜಂ ತದಿಗಿನಕು 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 ಜಂ ತದಿಗಿನಕು 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 ಜಂ ತಕದಿನು ತಕಚನು ತಕದಿನು ತಕಚನು ತಕದಿನು ತಕಚನು ತಾಂ 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 ತಗದಿನು ತಗಜನು ತಗದಿನು ತಗಜನು ತಗದಿನು ತಗಜನು ತಾಂ 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 ತದಿನ್ ತಗಿಡ ತಗಿಡ ದಿನ್ ತಗಿಡ ತಗಿಡ ದಿನ್ ತಗಿಡ ರಾಮ್ ರಾಮ್
ತತ್ತದಿಂದ ಗಿಡದಿಂದ ಭೀಮನಿಗಿವನು ಕರುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಭೀಮನಿಗಿವನು ಕರುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಇವರಿಗೆ ಸಾಟಿ ಯಾರಿಗರಿಲ್ಲ ಇವರಿಗೆ ಸಾಟಿ ಯಾರಿಗರಿಲ್ಲ ಇವರಿಗೆ ಸರಿ ಸಾಟಿ ಯಾರಿಗರಿಲ್ಲ ಇವರಿಗೆ ಸರಿ ಸಾಟಿ ಯಾರಿಗರಿಲ್ಲ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ಇಲ್ಲ ಛಲದಲ್ಲಿ ಬಲದಲ್ಲಿ ಸಮರಾರು ಇಲ್ಲ ಕರುಣಾಳು ಗುರುಭೂತ ರಾಜೇಶ್ವರ ಕವಿಗಳಿಗೆ ಗುರು ವಂಶ ಕುಲ ತಿಲಕ ಮಗುಡೇಶ್ವರ ತೀರ ಕರುಣಾಳು ಗುರುಭೂತ ರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ಕೃಷ್ಣ ನಕ್ಕಳನ್ನು ನೋಡಿ ಸಂತೋಷವಾಯಿತೆ. ಹೌದು. ಹಾಗಾದರೆ ಬಂದ ಸಮಾಚಾರವನ್ನು ಸಭೆಗೆ ತಿಳಿಸುವೆನು. ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ತಿಳಿಸು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಕೌರವೇಶ್ವರ. ಪಾಂಡವರು ಜೋಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಾಗಲೇ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದು ಎಂದರೇನು ಕೃಷ್ಣ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಈ ಪವಿತ್ರವಾದ ಭರತಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ, ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ಕಪಟದ್ಯೂತ, ಲಾಕ್ಷಕ್ರೋಧಾನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪ ಕಾರ್ಯಗಳನ್ನು ಮನ್ನಿಸಿ ನಿಮ್ಮಲ್ಲಿ ಶಾಂತಿ ಸಂಧಾನಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು.
ಪಾಂಡವರೊಡು ಅರಿಯದೆ ಮರುಳೆ ಹೊರಗಿ ಬೆಳೆಯುವೆ ಅರಿಯದೆ ಮರುಳೆ ಹೊರಗಿ ಬೆಳೆಯುವೆ ದುರುಳರ ತೆರದಲ್ಲಿ ನುಡಿಯುತ್ತಲಿರುವೆ ಕ್ರೋಧವ ಬಿಡುನಿ ಗುರುಪತಿ ಮಯ ವೇದವರೆಸಗದೆ ಪಾಂಡವರೊಡು ದುರ್ಯೋಧನ, ಪಿತಾಮಹ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ಚಕ್ರವರ್ತಿ. ಪಿತಾಮಹ, ನಿಮ್ಮ ಎದುರು ಮಾತನಾಡುವುದು ನನಗೆ ಶೋಭೆ ಇಲ್ಲ. ಪೀಠವು ಸಿದ್ಧವಾಗಿದೆ, ಕುಳಿತುಕೊಳ್ಳಿ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಗುರುದೇವ, ನಿಮ್ಮ ಎದುರು ಮಾತನಾಡುವುದು ಸಹ ಶೋಭೆ ಇಲ್ಲ. ನೀವು ಸಹ ಕುಳಿತುಕೊಳ್ಳಿ. ಯಾರು ಮಾತನಾಡುತ್ತಿರುವುದು? ಚಿಕ್ಕಪ್ಪ ವಿದುರ ಮಹಾಶಯರು ನನಗೆ ನೀತಿ ವಚನವನ್ನು ಹೇಳುವುದರಲ್ಲಿ ನೀವು ಸಹ ಒಬ್ಬರಲ್ಲೋ? ನಡೆಯಲಿ ನಿಮ್ಮ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದು ಎಂದು ತಿಳಿದವರು ಹೇಳಿದ್ದಾರೆ. ಆದರೂ ಏನು ಮಾಡಲಿ, ಕೆಡವರನ್ನು ನೋಡಿದಾಗ ಬುದ್ಧಿವಾದ ಹೇಳುವುದು ನಮ್ಮಗಳ ಕರ್ತವ್ಯ. ಪಿತಾಮಹ ಭೀಷ್ಮ, ಗುರು ದ್ರೋಣ, ಶ್ರೀಕೃಷ್ಣ ಪರಮಾತ್ಮ ಹೇಳುವುದಕ್ಕಿಂತ ಹೆಚ್ಚೇನೂ ನಾನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ನೀಡು ಎನ್ನುವುದೇ ನನ್ನ ಅಭಿಮತ. ಬಾಯಿ ಬಚ್ಚಿ ಏಕೆ ವಚನವನ್ನು ಆ ಪಾಂಡವರಿಗೆ ಏಕೆ ಹೇಳಲಿರಿ? ಏಕೆ? ಆ ಪಾಂಡವರು ನಿರ್ದೋಷಿಗಳೇ. ಹಾಗಾದರೆ ಕೃಷ್ಣನಿಗಾಗಲಿ, ನಿನಗಾಗಲಿ, ಪಿತಾಮಹರಿಗಾಗಲಿ, ಒಂದು ನೋಡಾದಿರಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡುಬರುವುದು. ಹಾಗಾದರೆ ಆ ಪಾಂಡವರು ನಿರ್ದೋಷಿಗಳೇ. ಸಾಕು ಮುಚ್ಚಿ ಒಂದೇ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ತಕ್ಕದಾದ ಹಾಗೆ ಮಾತನಾಡಿದಿರಿ. ಶ್ರೇಷ್ಠ ಮಹಾನುಭಾವನಾದ ನೀನು ನಿನ್ನ ದೂತತ್ವದ ಕಾರ್ಯವನ್ನು ಬಹುಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತಿಗೆ ಮರುಳಾಗಿ ಒಡಂಬಡುವ ಬೊದ್ದೆ ಏನಲ್ಲ. ಚಂದ್ರಕುಲ ಚಕ್ರೇಶ್ವರ ಶಕ್ತಿಯ ರಕ್ತ ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ.
ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಚೆನ್ನಾಗೇ ಬಲ್ಲೆ. ಏನು ಒಬ್ಬರು ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ ಆಗೆಲ್ಲ ಹೇಳುವುದು ಕೃಷ್ಣ. ಛಲದ ಮುಕ್ತವಲ್ಲ ದುರ್ಯೋಧನನ್ನು ಸಲಬರೆಯಬೇಕು. ನಿನ್ನ ಹೊಟ್ಟೆ ಬಾಕ ಅದು ಅದು ದುರಾಗ್ರಹ. ಲೋಕೈಕ ವೀರ, ಚಾಪವಿದ್ದ ಪ್ರವೀಣ, ಎನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದನಲ್ಲವೇ ಆ ನಿನ್ನ ಹೇಳಿ ಪಾತ್ರ. ಅದು ದುರಹಂಕಾರ. ಎಷ್ಟು ದುರ್ಯೋಧನ ದುಶ್ಶಾಸನಾದಿಗಳನ್ನು ಮರದ ಗಂಡರಲ್ಲಿ ತಮ್ಮ ಬೇಕೆಂದು ಯೋಚನೆ ಮಾಡುತ್ತಿರುವಲ್ಲವೇ ಆ ನಿನ್ನ ಮರಳ ಪಾಂಡವರು. ಅದೇ ದುರಾಶಯ. ನೆಕ್ಕೆಟ್ಟು ನೆಕ್ಕಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲವೇ ಆ ನಿನ್ನ ಹೇಳಿ ಪಾಂಡವರು. ಅದೇ ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದೇ. ಒಮ್ಮನೆ ಕಟ್ಟ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ನೀವುದೇ ಉತ್ತಮ. ಭಲೆ ಭಲೆ ಕೌರವೇಶ್ವರ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ದುರ್ಮಾತುಗಳಿಂದ ಪ್ರಯೋಜನ ಇಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವೋ. ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಆಡುಗರೇನು ಮಾಡಿಕೋಗಲಿ ಸೇರಲಾಗಲಿ ರಾಜ್ಯಗಳೇ. ಕಾಡುಗರೇನು ಕಾಡಿಗೋಗಲಿ ಸೇರಲಾಗಲಿ ರಾಜ್ಯದಲ್ಲಿ. ಭಕ್ತ ಪಾಂಡವರ ಅಟ್ಟಹಾಸವ, ಭಕ್ತ ಪಾಂಡವರ ಅಟ್ಟಹಾಸವ ಮೆಟ್ಟಿ ಮೆರೆಯುವೆ, ಮೆಟ್ಟಿ ಮೆರೆಯುವೆ ಕರೆಯೊಳಗೆ ಆ ಮೆಟ್ಟಿ ಮೆರೆಯುವೆ ಕರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಕಾಣುವುದು ಬೇಡ ಬೇಡ ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿಡಿಯಬಲ್ಲೆ, ಎದುರು ಬಿದ್ದ ಎದುರಾಳಿಗಳ ಕೊಕ್ಕಡೈತಬಲ್ಲೆ. ಆದರೆ ಆದರೆ ಇಂಥ ಯುದ್ಧ ಬಿರುಮಾತುಗಳನ್ನು ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪ